ಇವ ಮಧ್ಯಾಹ್ನ ಮೇಲೆ ನೋಡಿ ನಾನೇ ಇದ್ರೆ ನಾನೇ ಮೂಲೆಯಲ್ಲಿ ನೀನು ತಳ್ಳಿಬಿಡ್ತಾರೆ ನನಗೆ ವಯಸ್ಸಾಗುತ್ತೆ. ಆ ಥರ ಅಭಿಮಾನಿಗಳು ಬರ್ತಾರೆ ಈಗ. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ರಾಕೇಶ್ ಆರುಂಡಿ. ಗಿಲ್ಲಿ ಸಂಭ್ರಮ ನಿಮ್ಗೆಲ್ರಿಗೂ ಕೂಡ ಗೊತ್ತೇ ಇದೆ. ನಗಬೇಕು, ನಗಿಸಬೇಕು, ಅದಕ್ಕಿಂತ ಸ್ವರ್ಗ ಪುಣ್ಯ ಇನ್ನೊಂದಿಲ್ಲ ಅಂತ. ನೋಡಿ, ಇವತ್ತು ಅವರ ಮನೆಯ ಮುಂಭಾಗದಲ್ಲಿದ್ದೀವಿ. ಅನೇಕ ಫ್ಯಾನ್ಸ್ಗಳು ಮನೆ ಮುಂಭಾಗಕ್ಕೆ ಧಾವಿಸ್ತಾ ಇರೋದು ಸೆಲೆಬ್ರೇಟ್ ಮಾಡಲಿಕ್ಕೆ. ಒಂದು ದೊಡ್ಡ ಸೆಲೆಬ್ರೇಷನ್ ಅಂತೂ ಖಂಡಿತವಾಗಿದೆ. ಲಕ್ಷ ರೂಪಾಯಿಯನ್ನು ಖರ್ಚು ಮಾಡಿ ಪಟಾಕಿಯನ್ನು ಹೊಡಲಿಕ್ಕೂ ಕೂಡ ಇಲ್ಲಿನ ಗ್ರಾಮಸ್ಥರು ಕೂಡ ಸಿದ್ಧವಾಗಿದ್ದಾರೆ. ಮಳವಳ್ಳಿಯಿಂದ ಒಂದು ಸೆಲೆಬ್ರೇಷನ್ ಜೋರಾಗಿ ಶುರುವಾಗುತ್ತೆ. ಅವ್ರ ತಂದೆಯವರು ಬಂದಿದ್ದಾರೆ. ಅವ್ರ ತಂದೆಯವ್ರನ್ನ ಮಾತನಾಡಿಸ್ಲಿಕ್ಕೆ ಸ್ವಲ್ಪ ರಾತ್ರಿ ಅದೇ ಸ್ಟುಡಿಯೋದಲ್ಲಿದ್ದಂಥ AC ಜೊತೆಗೆ ಆ ಒಂದು ವಾತಾವರಣಕ್ಕೆ ಅವ್ರು ಒಗ್ಗಿಕೊಳ್ಳೋದು ಕಾರಣ ಸ್ವಲ್ಪ ರೆಸ್ಟ್ ಮಾಡ್ತೀನಿ, ಆಮೇಲೆ ಮಾತನಾಡ್ತೀನಿ ಅಂದರು. ಇವತ್ತು ಅನೇಕ ಫ್ಯಾನ್ಸ್ಗಳು ನೋಡಿ, ಎಲ್ಲರೂ ಫ್ಯಾನ್ಸ್ಗಳೇ ಸೆಲೆಬ್ರೇಟ್ ಮಾಡಿಬಿಟ್ಟಿದ್ದಾರೆ ಅದ್ಧೂರಿಯಾಗಿ. ಅವ್ರನ್ನ ಮಾತನಾಡಿಸೋ ಪ್ರಯತ್ನ, ಬ್ಯಾನರ್ಗಳು, ಕಟ್ಔಟ್ಗಳು, ಜನಸಾಮಾನ್ಯರು ಅವ್ರನ್ನ ಇಷ್ಟಪಟ್ಟಿದ್ದೀಯಲ್ಲ. ಸರ್, ನೀವು ಎಲ್ಲಿಂದ ಬಂದಿರಿ? ಯಾಕಿಷ್ಟು ಅಭಿಮಾನ? ಗಿಲ್ಲಿ ಕಂಡ್ರೆ ಯಾಕಿಷ್ಟ? ಗಿಲ್ಲಿ ಕಂಡ್ರೆ ಅವನು ತಮಾಷೆ ಮಾಡಿ ಜನಗಳ ನೆಗಿಸ್ತಾನೆ. ನಮಗೆ ಸ್ವಲ್ಪ ತಲೆನೋವು ಚಳಿ ಜ್ವರ ಬಂದಿದ್ರು ಹೊಂಟೋಯ್ತದೆ. ಆ ಥರ ಖುಷಿ ಮಾಡಿ ಜನಗಳ ನೆಗಾಡಿಸಿ ಅವ್ನು ಬಂದಿಟ್ಟಿಗೆ ನಾವು ಇನ್ನು ಹೊಂಟೋದ್ನ ನಿಧಾನದಲ್ಲಿ ಹೋಗಲಿ ಅದು ಅಂತ ಅನ್ನಿಸ್ತದೆ. ಆ ಥರ ಕಾಮಿಡಿ ಮಾಡಿ ನನಗೆ ನನ್ನ ಮನಸ್ಸಿಗೆ ತುಂಬ ಸಂತೋಷ ತಂದುಕೊಟ್ಟ. ನನಗೂ ಆವಾಗ ಜನಗಳೆಲ್ಲ ಬರೀ ಸೂಪರು ಗಿಲ್ಲಿ ಅಂತ ಅನ್ನುವಾಗ ನನಗೂ ಭಾಳ ಖುಷಿ ಆಯಿತು. ಆಮೇಲೆ ಅವನು ಇಲ್ಲೆಲ್ಲ ಮಾಡ್ತಿದ್ನಲ್ಲ ಈ ಹಳ್ಳಿಗಳಲ್ಲೆಲ್ಲ, ಅದೆಲ್ಲ ನೋಡ್ತಾಯಿದ್ದೆ ಅವಾಗಿಂದ. ಊರು ನೋಡಿರಲಿಲ್ಲ. ನಾನು ಉಡುಪಿ ಕೃಷ್ಣ ಅಂತ ಉಡುಪಿಲಿದ್ದದ್ದು ನಾವು. ನನ್ನ ರಾಮಕೃಷ್ಣ ಸಾತ್ನೂರವರು ಪ್ರೀತಿಗೆ ಉಡುಪಿ ಕೃಷ್ಣ ಅಂತಾರೆ. ಆದರೂ ನಾನು ಅವ್ರ ಮನೆ ನೋಡಬೇಕು, ಕ್ಯಾನ್ವಾಸ್ ಮಾಡಬೇಕು, ಅವನಿಗೆ ಓಟ್ ಹಾಕಿಸ್ಬೇಕು ಅಂದ್ಬಿಟ್ಟು ಸುಮಾರು ಹಳ್ಳಿಗಳು, ಬೆಂಗಳೂರು, ಕೆಂಗೇರಿ, ಆಳು, ನಮ್ಗೆ ಎಲ್ಲೆಲ್ಲಿ ನೆಂಟರುಗಳವ್ರೆ ಅಲ್ಲೆಲ್ಲ ಓಟ್ ಹಾಕಿಸಿ ಅವನಿಗೋಸ್ಕರ ಒಂದು 15 ದಿವಸದಿಂದ ಓಡಾಡಿದ್ದೀನಿ. ನಾನು ಅಂಗಡಿ ವ್ಯಾಪಾರ ನಿಲ್ಲಿಸ್ಬಿಟ್ಟು ನಮ್ಮ ಹೆಂಡ್ತಿ ಕುಣಿಸ್ಬಿಟ್ಟಿದ್ದೀನಿ. ನನ್ನ ಹೆಂಡ್ತಿ ಏನು ಮಾಡ್ತಾಯಿದ್ದೆ ಅಂದರೆ ಯಾವುದೇ ಕೆಲಸ ಇದೆ ಅಂತ ಸುಳ್ಳೆಲ್ಲ ಹೇಳಿ ಇವನ ಗೆಲ್ಸ್ತು ಗಂಟ ತೋಟ ತಟ್ಕೊಂಡು ನಿಂತು ರಾತ್ರಿ 12 ಗಂಟೆಲಿ ಸೂಪರಾಗಿ ಗೆದ್ದ. ನಮ್ಮ ಇಂಡಿಯಾಕ್ಕೆ ಹೆಸರು ತಂದ. ಆಮೇಲೆ ನನಗೆ ನಿದ್ದೆ ಬರಲಿಲ್ಲ. 4 ಗಂಟೆಗೆ ಎದ್ದೆ. ಈ ಊರಿಗೆ ಹೋಗ್ಬೇಕು ಅನ್ನಿಸ್ತು. ಬೇಗ ಬಂದೆ. ನನಗೆ ಖುಷಿ ಆಯಿತು. ಅವ್ರ ಅಪ್ಪ ಎಲ್ಲರನ್ನೂ ಮಾತಾಡ್ಸ್ಕೋಗ್ಬೇಕಂತ ಬಂದಿದ್ದೀನಿ. ಅವನಿಗೆ ಒಳ್ಳೆಯದಾಗಲಿ. ನಮ್ಮ ಕರ್ನಾಟಕದಲ್ಲಿ ಇದೇ ಥರ ಎಲ್ಲ ಊರಲ್ಲೂ ಉಡಬೇಕು ಮಕ್ಕಳುಗಳು. ಕೆಟ್ಟ ಬುದ್ಧಿ ಬಿಡಬೇಕು, ಒಳ್ಳೆ ಬುದ್ಧಿ ಕಲಿತ್ರೆ ನಮ್ಮ ಕರ್ನಾಟಕ ಇಂಡಿಯಾಕ್ಕಲ್ಲ ಇಡೀ ಜಗತ್ತಕ್ಕೆ ಒಳ್ಳೇದಾಗುತ್ತೆ ಅಂತ ನಾನು ಅನ್ನಿಸ್ತೀನಿ. ಇಲ್ಲಿ ಕೆಟ್ಟ ಮಕ್ಕಳು ಉಡಬಾರ್ದು, ಇಂಥ ಮಕ್ಕಳು ಉಡಬೇಕು. ಉಟ್ರೆ ನನಗೆ ಅಂಥ ಮಗ ಸಿಕ್ಕಿದ್ರೆ ಅದು ಕತೆ ಬೇರೆ ಇತ್ತು. ಸರ್, ಮಂಡ್ಯ ಅಂದ್ರೆ ರಾಜಕೀಯ ವಿಶೇಷವಾಗಿ ನೋಡಿ, ಒಬ್ಬ ರಾಜಕಾರಣಿನೂ ಕೂಡ ಈ ಲೆವೆಲಿಗೆ ಕ್ಯಾಂಪೇನ್ ಮಾಡಿ ಗೆಲ್ಲಿಸ್ತಾ ಇದ್ರೋ ಎಲ್ಲೋ ಗೊತ್ತಿಲ್ಲ. ಓಟ್ ಇರ್ಬೋದು, ಪರ್ಸ್ನಲಾಗಿ ಅವ್ನು ತೊಗೊಂಡಿರೋದು ಇರ್ಬೋದು, ಮನೆ ಮಗನ ರೀತಿಯಾಗಿ ಬೆಳೆಸ್ತಾ ಇರ್ಬೋದು. ಮಳವಳ್ಳಿ ಎಲೆಕ್ಷನ್ ಇದ್ರೆ ಆರಾಮ್ಸೆ ಗೆಲ್ತೀನಿ. ಮಳವಳ್ಳಿ MLA ಎಲೆಕ್ಷನ್ ನಿಲ್ಲಿಸ್ಬಿಟ್ಟು ಗೆಲ್ಸ್ಬೋದು ಅಂತ ನಾನು ರಾತ್ರಿನೇ ಮಾತಾಡಿದ್ದೇನೆ. ಯಾವ ಮುಖ್ಯಮಂತ್ರಿ ಅಲ್ಲ, ಈ ಪ್ರಧಾನಮಂತ್ರಿ ಹತ್ತತ್ರಕ್ಕೆ ಹೋಗಿ ಓಟ್ ತಗೊಬಂದವರು ಇವರು ಅಂದರೆ ನಮ್ಮ ಇಂಡಿಯಾದಲ್ಲಿ ನಮ್ಮ ಮಂಡ್ಯದ ಗಿಲ್ಲಿನೇ. ಈ ಥರ ಓಟು, ಈ ಥರ ಎಲೆಕ್ಷನ್ನು ನಾನು ಎಲ್ಲೂ ನೋಡಲಿಲ್ಲ. ನಾನು ಹುಟ್ಟು ಬುದ್ಧಿ ಕಂಡುತ್ತವಿಂದ ನನಗೆ ಏನಾರ ಲಾಸ್ ಆಗಲಿ, ಏನಾರ ಆದಾಯ ಆಗಲಿ, ನಾನು ಇವ್ನು ಮಾಡೋದು ಕೆಲಸಕ್ಕೆ ಒಳ್ಳೆ ನೆಮ್ಮದಿಯಾಗಿ ಒಂದು 15 ದಿನ ಜಾಲಿಯಾಗಿ ಇವನಪ್ಪ. ನೋಡಿ, ಎಲೆಕ್ಷನ್ ಇದ್ದಾಗ 10,000 ರೂಪಾಯಿ ಬೆಟ್ಟಿಂಗ್ ಕಟ್ಟಿ ಲಾಭ ಮಾಡ್ಕೊಳ್ಳೋರು. ಇಲ್ಲಿ ನಾನು 10,000 ರೂಪಾಯಿ ಗೆದ್ದರೆ ಖರ್ಚು ಮಾಡ್ತೀನಿ ಅಂತ ಸ್ವಂತ ದುಡ್ಡು ಖರ್ಚು ಮಾಡ್ಕೊಳ್ಳೋಕೆ ರೆಡಿ ಇದ್ದಾರೆ. ಇಲ್ಲ, ನಾವು ಇದು ಮಂಡ್ಯ ಜಿಲ್ಲೆ ಕಾಂಗ್ರೆಸ್ ಕಾರ್ಯಕರ್ತ ಆದರೂ ಕೂಡ ನಾನು ಒಬ್ಬರು ತಾವು ದುಡ್ಡು ಇಸ್ಕೊಂಡು ಏನೂ ಮಾಡಿಲ್ಲ. ನಂದೇ ಎಷ್ಟಾದ್ರು ಖರ್ಚಲ್ಲಿ ಗಣಿಗರವಿ ಗೆದ್ದಾಗಲೂ ಅಷ್ಟೇ ಖರ್ಚು ಮಾಡ್ತೀನಿ. ನನ್ನ ದುಡ್ಡನ್ನೇ ಸೀದಾ ಬೆಂಗಳೂರಿಗೆ ಹೊಡೀತೀನಿ ನಾನು ಬಿಸ್ನೆಸ್ ಮಾಡೋಕ್ಕೆ. ಅವ್ನಿಗೆ ಹೂನಾರು ಬೇರೆಯವ್ರ ಕೈಲಿ ಕೊಟ್ಬಿಟ್ಟು ಕಾಸು ಹೊಂಟೋಗ್ತೀನಿ ನಾನು. ಆ ಥರ ನಾನು ಬದುಕ್ತಾ ಇರೋದು. ನನಗೆ ಬಡವ್ರ ಮಕ್ಕಳು ಕಂಡ್ರೆ ತುಂಬ ಇಷ್ಟ. ಒಳ್ಳೆ ಬುದ್ಧಿ ಕಲ್ತ್ಕೋಬೇಕು, ಕೆಟ್ಟ ಹ್ಯಾಬಿಟ್ ಕಲ್ತು ನಮ್ಮ ನಾಡೊಂದು ಮರ್ಯಾದೆ ಕಳಿಬಾರ್ದು ನನಗೆ ಅಷ್ಟೇ. ನನಗೆ ಇಂಥ ಮಗ ಅವ್ರು ಏನು ಪುಣ್ಯ ಮಾಡಿದ್ರು ಹುಟ್ಟವ್ರೆ. ಒಳ್ಳೇದಾಗಲಿ ಅವ್ರ ಮನೆಗೆ, ನಮ್ಮ ಕರ್ನಾಟಕದ ಮಕ್ಕಳಿಗೆಲ್ಲ ಇದೇ ಥರ ಬದುಕಲಿ, ಚೆನ್ನಾಗಾಗಲಿ. ಹಳ್ಳಿ ರೈತರುಗಳು ಬೆಳಿಬೇಕು. ಕೆಟ್ಟವರು ಕೆಲವರು ಬೇಜಾರು ಮಾಡ್ಕೊಬೇಡಿ, ಶ್ರೀಮಂತರು ಬಡವ್ರ ಮಕ್ಕಳ ತುಳಿದು ಬೆಳಿತಾವ್ರೆ. ಅದು ಆಗಬಾರ್ದು. ಅವನ ಬೆಳಿಕೆ ಬಿಡೋದಿಲ್ಲ, ಅಕ್ಕಪಕ್ಕನೇ ಬಿಡೋದಿಲ್ಲ ಕೆಲವರು. ಆ ಥರ ಆಗಬಾರ್ದು. ನಮ್ಮ ಹಣೆ ಬರ ಚೆನ್ನಾಗಿದ್ರೆ ದೇವರೇ ಬೆಳೆಸ್ತಾನೆ. ಯಾರು ಏನೇ ಕೂಟ್ಲ ಕತಂತ್ರ ಏನು ಮಾಡಿದ್ರು ಅದು ಏನೂ ಆಗಲ್ಲ. ದೇವರೇ ಬೆಳೆಸ್ಬೇಕು. ನಾವು ಒಳ್ಳೇದು ಮಾಡಬೇಕು, ಎಲ್ಲ ಬದುಕ್ಬೋದು. ಅಷ್ಟು ಹೇಳೋಕ್ಕೆ ಸ್ಟಾರ್ ಆಗೋ ಎಲ್ಲ ಸಾಧ್ಯತೆಗಳಿದೆ. ಈಗಿನ ಒಂದು ಅಭಿಮಾನಿಗಳ ಸಂಭ್ರಮ ನೋಡಿದ್ರೆ, ಅಷ್ಟು ಹುಚ್ಚು ಪ್ರೀತಿಯನ್ನು ನೋಡಿದ್ರೆ, ಭವಿಷ್ಯ ಏನು ಬಯಸ್ತೀರಿ? ಏನಾಗಬೇಕು? ಅವನು ಹೀರೋಗಿಂತ ದೊಡ್ಡ ಹೀರೋ ಆಯ್ತಾನೆ ಅಂತ ನಾನು ಅನ್ನಿಸ್ತೀನಿ. ಹೀರೋಗಳು ಅವರಲ್ಲ, ಬೇಜಾರು ಮಾಡ್ಕೋಬೇಡಿ. ಅದಕ್ಕಿಂತ ದೊಡ್ಡ ಹೀರೋ ಆಯ್ತಾನೆ ಇವನು ಮಾತ್ರ. ಇವನು ಇಡೀ ಇಂಡಿಯಾಕ್ಕೆ ರಜನಿಕಾಂತ್ಗಿಂತೂ ದೊಡ್ಡ ಹೀರೋ ಆಯ್ತಾನೆ ಅಂತ ನನ್ನ ತಲೆ ಒಳಗೆ ಇದೆ. ಅದು ಹಾಗೆ ಆಯ್ತಾನೆ.
ಅದು ಗ್ಯಾರಂಟಿ ಕಣ್ರಿ. ನನಗೆ ಅವ್ರು ಆಗೋದು ನಾನು ನೋಡಬೇಕು. ನನಗೆ ಅವ್ರ ಕಡೆಯಿಂದ ₹1 ಬೇಡ, ನಂದೇ ಎಷ್ಟು ಲಕ್ಷ ಲಾಸಲ್ಲಿ ಅವ್ನು ಚೆನ್ನಾಗಿರ್ಬೇಕು. ಬಡವ್ರ ಮಕ್ಕಳು ನನಗೆ ಗಿಲ್ಲಿ ಕಂಡ್ರೆ ತುಂಬ ಇಷ್ಟ. ಬಂದು ಮಾತಾಡ್ಸ್ಕೊಯ್ತೀನಿ ನಾಳಕ್ಕೂ ನಡೀದು. ಇಲ್ಲ ವೆಯ್ಟ್ ಮಾಡ್ತೀರಾ, ಬರೋವರೆಗೂ ವೆಯ್ಟ್ ಮಾಡ್ತೀರಿ? ಇಲ್ಲ, ಇವತ್ತು ಏಂತಕ್ಕೆ ಬಂದ ಬೇಗ ಗೊತ್ತಾ, ಇವತ್ತು ಯಾರಿಗೂ ಈ ಥರ ಸಿಗೋದಿಲ್ಲ. ಅವನು ನಮ್ಮ ತಳ್ಳಿಬಿಡ್ತಾರೆ, ಉಣಿಸ್ಬಿಡ್ತಾರೆ. ನನಗೆ ಗೊತ್ತು, ಇದೇ ಮನೆ ತಾವು ನಾವು ನೀವು ಮಾತಾಡ್ದಂಗೆ ಆಗೋದಿಲ್ಲ ಮಧ್ಯಾಹ್ನ ಮೇಲೆ. ಅದು ನನಗೆ ಗೊತ್ತು, ಯಾಕೆಂದರೆ ನಾನು ದೇಶ ತಿರುಗಿರೋನೆ. ಆ ಥರ ಅಭಿಮಾನಿಗಳು ಗಿಲ್ಲಿ ಮಡಿಕೊಂಡಿರೋದು. ಈಗ ಈ ಹಳೆ ಹೀರೋಗಳಿಗಿಂತ ಜಾಸ್ತಿ ಇವನೇ. ಇವ ಮಧ್ಯಾಹ್ನ ಮೇಲೆ ನೋಡಿ, ನಾನೇ ಇದ್ದರೆ ನಾನೇ ಮೂಲೆಯಲ್ಲಿ ನೀನು ತಳ್ಳಿಬಿಡ್ತಾರೆ, ನನಗೆ ವಯಸ್ಸಾಗುತ್ತೆ. ಆ ಥರ ಅಭಿಮಾನಿಗಳು ಬರ್ತಾರೆ ಈಗ. ಅದಕ್ಕೋಸ್ಕರ ನಾನು ಬೇಗ ಕರ್ಕೊಬಂದೆ. ಇವನು ನನ್ನ ತಂಗಿ ಗಂಡ, ಇವನು ನನ್ನ ಸಟ್ಕ. ನಾವು ಹಂಗೆ ನಂದೇ ಓನ್ ಗಾಡಿ, ನಾನು ಜಾಲಿ. ನಂದು ದುಡ್ಡು ಸಂಪಾದನೆ ಮಾಡೋದು, ಜಾಲಿನೂ ಮಾಡಬೇಕು, ತಿರುಗಾಡ್ಲು ಬೇಕು, ಮನೆ ಸಂಸಾರನೂ ಮಾಡಬೇಕು. ನಾನು ಆ ಥರ ಖುಷಿಯಾಗಿ ಹ್ಯಾಪಿಯಾಗಿ ಬದುಕ್ಬೇಕನ್ರಿ. ಸರಳತೆಗೆ ಏನು ಹೇಳ್ತೀರಾ ಸರ್? ಸರಳತೆ ಆ ವ್ಯಕ್ತಿತ್ವಕ್ಕೆ. ಯಾವಾಗಲೂ ಸಿಂಪಲ್ ಆಗಿರೋದು, ಒಂದು ಬನಿಯನ್ ಹಾಕೊಳ್ಳೋದು, ಒಂದು ಆರಾಮ ಒಂದು ನೈಟ್ ಪ್ಯಾಂಟ್ ಹಾಕ್ಕೊಂಡು, ಎಲ್ಲೂ ಕೂಡ ಲಕ್ಸುರಿ. ಇದಕ್ಕಿಂತ ಮುಂಚೆನೂ ರಿಯಾಲಿಟಿ ಶೋಗಳಲ್ಲಿ ಗೆದ್ದಿದ್ರು. ಒಂದು ಆಡಂಬರ ಬೇಕಿತ್ತು, ಆದರೂ ಕೂಡ ಅದನ್ನು ಪಾಲಿಸಲಿಲ್ಲ ಅವರು. ಅದೇ ರೀತಿ ಆ ವ್ಯಕ್ತಿತ್ವನ ಇಲ್ಲ, ಅವನಿಗೆ ಅಹಂಕಾರ ಅನ್ನೋದಿಲ್ಲ ಕಣ್ರಿ. ಅವನಿಗೆ ಒಂದು ಚೂರು ಅಹಂಕಾರ ಇಲ್ಲ. ಆಮೇಲೆ ಸುಳ್ಳು ತಟ್ವಟ ಅವಂಥವು ಇಲ್ಲಕ್ಕೆ ಇಲ್ಲ. ನಾಟಕಗಳು ಆಡಬೇಕು ಅನ್ನೋದಿಲ್ಲ. ಸೀದಾ ನಾನು ಕಷ್ಟದಲ್ಲಿ ಬಂದವನೇ. ನಾನು ಒಂದ್ಸಲಿ ಲಾಸ್ ಆಗಿ ಊರು ಬಿಟ್ಟೋಗಿ ರೋಡಲ್ಲೆಲ್ಲ ಐಸ್ಕೆಂಡೆ ಮಾರಿಬಿಟ್ಟು ಆಮೇಲೆ ಪುನಃ ಊರೊಳಗೆ ಬಂದು ಸಾಧಿಸಿ ಅಂಗಡಿ ಬೆಂಗಳೂರಲ್ಲಿ ನಾನು ಬದುಕಿದ್ದೀನಿ. ಅವನಿಗೂ ಅಂಥ ಕಷ್ಟ ಆಗದೆ ಅಂತ ನನಗೆ ಅನ್ನಿಸ್ತದೆ. ಅದಕ್ಕೋಸ್ಕರ ನಾನು ಇವತ್ತು ಬೆಳಗ್ಗೆನೇ ಎದ್ದು ಬಂದಿದ್ದೀನಿ. ಮಾತ್ರ ಒಳ್ಳೇದಾಯ್ತದೆ. ಅವನು ಸೂಪರಾಗಿ ಬದುಕ್ತಾನೆ. ನಮ್ಮ ಕರ್ನಾಟಕದಲ್ಲಿ ನಂಬರ್ 1 ಗಿಲ್ಲಿ ನಟ. ನನ್ನ ಮಗ ಇದ್ದಂಗೆ. ನಮ್ಮ ಅಣ್ಣರು, ನಮ್ಮ ಸುಮಾರು ಜನ ಕೇಳಿದ್ರು, ಯಾರವರು ನನ್ನ ಫೋಟೋ ಅವ್ರ ಥರನೇ ಇದೆ, ಅವ್ರ ಚಿಕ್ಕಪ್ಪನ ಯಾರು ಅಂದರು. ನಮ್ಮ ಅಣ್ಣ ತಮ್ಮದಿರು ಅಂದೆ. ಈ ಸುಮಾರು ಜನ ಕೇಳಿದ್ರು, ನಮ್ಮ ಅಣ್ಣ ತಮ್ಮದಿರಿ ಅಂದೆ. ಹಾಗೆ ಒಳ್ಳೇದಾಗ್ಲಿಯಪ್ಪ ಅವ್ರಿಗೆ. ಸರಿ. ನಾವು ಮದ್ದೂರು ತಾಲೂಕು ಆತ್ಕೂರು ಹೋಬಳಿ ಯಡಾನಹಳ್ಳಿ ಗ್ರಾಮದಿಂದ ಬಂದಿರೋದು. ನಾವು ಗಿಲ್ಲಿಯ ಅಭಿಮಾನಿ. ವಯಸ್ಸಲ್ಲಿ ದೊಡ್ಡ ಅವರು ಕಿರಿಯವರಾದರೂ ನಾವು ಅವ್ರಿಗಿಂಟು ವಯಸ್ಸಾಗಿದ್ರು. ನಮಗೆ ಅವನ ನಟನೆ, ಅವನ ಹಾಸ್ಯ, ಅವನ ಮಾತು ಭಾಳ ಖುಷಿ ಕೊಟ್ಟಿದೆ. ನಾವು ರಾತ್ರಿ 12 ಗಂಟೆಗಿಂಟು ಪ್ರೋಗ್ರಾಮ್ ಮುಗಿಗಿಂಟು ಫುಲ್ ನೋಡ್ದು. ಆಮೇಲೆ ನಿದ್ದೆ ಬರಲಿಲ್ಲ. ನಾವು 5 ಗಂಟೆಗೆ ಎದ್ದು ಅವರ ಗ್ರಾಮಕ್ಕೆ ಹೋಗಿ ಅವ್ರ ತಂದೆ ತಾಯಿ ಮಾತಾಡ್ಸ್ಕೊ ಬರಬೇಕು ಅಂತ ಅಭಿಮಾನದಿಂದ ನಾವು ಅಲ್ಲಿಂದ ಬಂದಿದ್ದೀವಿ. ಓಕೆ ಸರ್, ಥ್ಯಾಂಕ್ ಯು. ನೋಡಿ, ಇದೇ ರೀತಿಯಾಗಿ ಎಲ್ಲ ಗ್ರಾಮಗಳಿಂದಲೂ ಎಲ್ಲರೂ ಕೂಡ ನಿರಂತರವಾಗಿ ಬರ್ತಾ ಇದ್ದಾರೆ. ಅವ್ರ ಮನೆಯಲ್ಲಿ ಸಂಭ್ರಮ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಶುರುವಾಗುತ್ತೆ. ಜೊತೆಗೆ ಅವ್ರ ಮನೆಯಲ್ಲೂ ಕೂಡ ಒಂದು ಸಿದ್ಧತೆ ಬರದಿಂದ ನಡೀತಾ ಇರೋದು. ಅವ್ರ ತಂದೆ ಆಗಿರ್ಬೋದು, ಎಲ್ಲ ಫ್ಯಾಮಿಲಿ ಕುಟುಂಬಸ್ಥರು ಕೂಡ ಎಲ್ಲರೂ ಒಂದು ರೀತಿಯಾಗಿ ಒಂದು ಭರ್ಜರಿ ಸಮಾರಂಭವನ್ನು ಏರ್ಪಡಿಸ್ಬೇಕಂದ್ರೆ ಇಡೀ ಕರ್ನಾಟಕದ ಜನತೆ ಇಷ್ಟಪಟ್ಬಿಟ್ಟಿದ್ದಾರೆ, ಎಲ್ಲ ಮಾಡಿದ್ದಾರೆ. ಹಾಗಾಗಿ ಆ ಥರದೊಂದು ಸೆಲೆಬ್ರೇಷನ್ನ ಉಳಿಸ್ಕೋಬೇಕು ಅಂತ ನೋಡಿ ಅವ್ರ ಮನೇಲಿ ಎಲ್ಲ ಥರದ ಸಿದ್ಧತೆ ನಡೀತಾ ಇದೆ. ಸರ್, ಏನಾದರೂ ಮಾತಾಡ್ಲಿಕ್ಕೆ ಇಷ್ಟಪಡ್ತಾರೆ ಕೊನೆಯದಾಗಿ? ಏನು ಬಂದು ಅಲ್ಲಿ ಮಾಹಿತಿ ಕೊಡಗಂಡ್ಲೆ ಏನು ಮಾತಾಡೋಗಿಲ್ಲ. ಅಲ್ಲ, ಅಟ್ಲೀಸ್ಟ್ ಈ ಗೆಲುವಿನ ಖುಷಿ ಅದೆಲ್ಲ ಆಮೇಲೆ ಅವ್ರು ಬಂದು ಹೇಳ್ಬೇಕು. ಕೆಲವೊಂದು ನಿಯಮಗಳಿರುತ್ತೆ. ಸೊ ಹಾಗಾಗಿ ನಾವೇನು ಹೇಳಲಿಕ್ಕೆ ಬರೋದಿಲ್ಲ. ಬಟ್ ಅಟ್ಲೀಸ್ಟ್ ಅವ್ನು ಗೆದ್ದಿರೋ ಖುಷಿಯಲ್ಲಂತೂ ಅವ್ರು ಖಂಡಿತವಾಗಿದ್ದಾರೆ. ಸ್ವಲ್ಪ ಆರೋಗ್ಯದಲ್ಲಿ ಏರಿಳಿತಗಳಾದರೂ ಕೂಡ ಅಲ್ಲಿನ ವಾತಾವರಣಕ್ಕೆ ಸ್ಟುಡಿಯೋದಲ್ಲಿ AC ಬಗ್ಗೆ ಹೇಳ್ತಾ ಇದ್ರಿ ಸರ್. ಭಾಳ ವೇಸಿ ತಡ್ಕೋಕ್ಕಾಗಿಲ್ಲ ರಾತ್ರಿ. ಓಕೆ, ನೋಡಿ, ಇದಿಷ್ಟು ಗಿಲ್ಲಿ ನಟ ಬಿಗ್ ಬಾಸ್ ಗೆದ್ದ ನಂತರ, ಜೊತೆಗೆ ಅದಕ್ಕಿಂತ ಮುಂಚೆ ಅಭಿಮಾನಿಗಳ ಕ್ರೇಜ್ ಹೇಗೆ ಕಂಟಿನ್ಯೂ ಆಗ್ತಾ ಇದೆ ಅನ್ನೋ ರೀತಿಯಾಗಿ ಒಂದು ರೀತಿಯಾಗಿ ಎಲ್ಲ ಥರದ ಸಿದ್ಧತೆಗಳಿಗೆ ಡಿಸ್ಕಷನ್ ನಡೀತಾ ಇದೆ. ಅವರು ಕೂಡ ಸ್ವಲ್ಪ ಒತ್ತಡದಲ್ಲಿದ್ದಾರೆ. ನೋಡೋಣ ಏನಾಗುತ್ತೆ ಮುಂದೆ, ಹೇಗಿರುತ್ತೆ ಸೆಲೆಬ್ರೇಷನ್ ಅನ್ನೋದನ್ನು ಕೂಡ ಹೇಳ್ತೀನಿ.